ಮಾಡಿದರೆ ಇದು ಜಸ್ಟ್ ಇನ್ನೊಂದು 50% ಅಷ್ಟೇ ಆಗಿರೋದು. ಇನ್ನ ಒಂದು 50% ಬಾಕಿ ಇದೆ. ಒಂದಿನ ನನ್ನ ಕೈಲಿ ಆಯ್ತಾ ಇಲ್ಲ. ಚೆನ್ನಾಗಿತ್ತು ಬಿಡು. ಏನ್ ಅನ್ನಿಸ್ತು ಹೇಳು. ಅಷ್ಟು ಜನ ಬಂದಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಯೂಟ್ಯೂಬರ್ ಫ್ರೆಂಡ್ ಇಂಥ ವಿಡಿಯೋ ಎಲ್ಲ ಬಿಟ್ಬಿಟ್ಟು ಯಾವ್ದೋ ಬಾಳೆಶಾಸ್ತ್ರದ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಆರ್ಯ ತರುಣ್. ಇದೇನಪ್ಪ ವೆಲ್ಕಮ್ ಬ್ಯಾಕ್ ಅಂತ ಹೇಳಿ ಕಂಬ ನೆಡ್ಸಿರೋ ತೋರಿಸ್ತಿದ್ದೇನೆ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಕನ್ಫ್ಯೂಸ್ ಆಗ್ಬೇಡಿ. ನಮ್ಮ ಮಾವನ ಮಗಳು ಮದ್ವೆ ಇದ್ದಿದ್ ಕಾರಣ ನಾನು ಊರಿಗೆ ಬಂದಿದ್ದೀನಿ. ನನಗೆ ಮದ್ವೆಲಿ ಏನೇನ್ ಶಾಸ್ತ್ರ ಮಾಡ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳಕ್ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹಳ್ಳಿ ಮದ್ವೆ ಅಂತ ಸೀರೀಸ್ ಆಫ್ ವಿಡಿಯೋ ಮಾಡ್ತಾ ಇದೀನಿ. ಆ ಸೀರೀಸ್ ಅಲ್ಲಿ ಇದು ಮೊದಲನೇ ವಿಡಿಯೋ. ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದಿ ವ್ಲಾಗ್. ಯಾವುದೇ ಶಾಸ್ತ್ರ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಚಪ್ರಕ್ಕೆ ಒಂದು ಕಂಬ ನೆಟ್ಟು ಅದಕ್ಕೆ ಪೂಜೆ ಮಾಡಿ ಅದಾದ್ಮೇಲೆ ಮಿಕ್ಕಿ ಶಾಸ್ತ್ರ ಮಾಡಬೇಕಿತ್ತು. ಸೊ ಅದೇ ರೀತಿ ಕಂಬ ನೆಟ್ಟು ಅದಕ್ಕೆ ಪೂಜೆ ಮಾಡಾದ್ಮೇಲೆ ಬಳೆ ಶಾಸ್ತ್ರ ಶುರುವಾಯಿತು. ನಮ್ಮೂರ್ ಕಡೆ ಹೆಣ್ಣಿಗೆ ಕಪ್ಪು ಬಳೆ ತೊಡಿಸ್ತಾರೆ. ಅದನ್ನ ಕಂಕಣದ ಬಳೆ ಅಂತ ಹೇಳ್ತಾರೆ. ಅದನ್ನ ಯಾಕೆ ತೊಡಿಸ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಬನ್ನಿ ಅಜ್ಜಿ ಹೇಳ್ತಾರೆ, ಕೇಳೋಣ. ಈ ಬಳೆ ಅನ್ನೋದು ಹಾಕ್ಸ್ಕೊಳ್ಳೋದು ಏನಕ್ಕೆ ಅಂದ್ರೆ ಒಂದು ಅಭಿವೃದ್ಧಿ, ಐಶ್ವರ್ಯ, ಅಲಂಕಾರ, ಲಕ್ಷ ಕೋಟಿ ಮೂಲೆಯಲ್ಲಿ ಇರ್ತದೆ. ಆದ್ರೆ ಚಿನ್ನ ಬೆಳ್ಳಿ ಅದು ಏಕ ಇರ್ತದೆ. ಶಾಸ್ತ್ರ ಬಳೆ ಅನ್ನೋದು ಅಭಿವೃದ್ಧಿ, ಇದು ಐಶ್ವರ್ಯ, ಅಲಂಕಾರ. ಇದು ಹೋದ್ಮೇಲೆ ಹೆಂಗ್ಸ್ಗೆ ಮಹಾ ಕೇಡು ಕೆಟ್ಟು ಇದೇ ಅಭಿವೃದ್ಧಿ, ಐಶ್ವರ್ಯ. ಇದ್ರ ಮುಂದೆ ಕಳೆಯುವ ಲಕ್ಷಣ ಎಲ್ಲ ಇದೆ. ಆಯ್ತೇನಪ್ಪ? ಕಂಕಣ ಬಳೆ ಶಾಸ್ತ್ರ ಮಾಡ್ತಾರಲ್ಲ ಅದ್ರದ್ದು ಅರ್ಥ ಹೇಳಿ. ಆಗೋಯ್ತಲ್ಲ ಶಾಸ್ತ್ರ. ಕಂಕಣ ಬಳೆನ ಕಂಕಣ ಬಳೆ ತೊಡೋದು ಮುತ್ತೈದೆ ತೊಡಬೇಕು. ಮುತ್ತೈದೆ ತೊಟ್ಟಾದ್ಮೇಲೆ 3 ಜನ ಇಬ್ರು ಹೆಂಗಸರು ತೊಡೋರು, ಒಬ್ರು ಸೇರಿ ಹೆಂಗಸರು ತೊಟ್ಟೆ ಶ್ರೇಷ್ಠ, ಗಂಡಸರು ತೊಟ್ಟೆ ಅಣ್ಣನ ಸಂಬಂಧ, ತಂದೆ ಸಂಬಂಧ. ಹೆಂಗಸರು ತೊಟ್ಟೆ ಅಣ್ಣ ತಮ್ಮದಿರು. ಆ ಮುತ್ತೈದೆಗೂ ಶ್ರೇಯಸ್ಸು, ನಮಗೂ ಶ್ರೇಯಸ್ಸು, ಹೆಣ್ಣಿಗೂ ಶ್ರೇಯಸ್ಸು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 48 ವರ್ಷ ಆಯ್ತು. 48 ವರ್ಷ ಆಯ್ತು. 48 ವರ್ಷದಿಂದ ಒತ್ತಿ ವ್ಯಾಪಾರ ಮಾಡ್ತಾ ಇರೋದು. ಆದ್ರೆ ನಾನು ತೊಟ್ಟ ಎಲ್ಲೂ ಫೇಲಾಗಲಿಲ್ಲ. ಒಳ್ಳೇದಾಗದೆ ಭಗವಂತ ಅಭಿವೃದ್ಧಿ ಕೊಟ್ಟು ಐಶ್ವರ್ಯ ಅಲಂಕಾರ ಚೆನ್ನಾಗಿದೆ. ನನ್ನ ವರ್ಷ ನಾವ್ 7 ಜನ ಹೆಣ್ಣು ಮಕ್ಳು ಯಾವ ಲೆಕ್ಕ ಹಾಕೊಳ್ಳಿ ನಾನು. ಕಾಲ ಹೊರಟುವಾಗ ಈಗ ನನ್ನ ಲೆಕ್ಕ 88 ವರ್ಷ ಅಂತ ನನ್ನ ಲೆಕ್ಕ. ನನ್ನ ತಮ್ಮನ ಲೆಕ್ಕದಲ್ಲಿ ನಂದು 88 ವರ್ಷ ನನ್ನ ತಮ್ಮನ ಲೆಕ್ಕದಲ್ಲಿ ಅಷ್ಟೇ. ಮುಂದಕ್ಕೆ ಏನು ಅನ್ನೋದು ನನ್ಗೆ ಅರ್ಥ ಆಯ್ತು. ಎಷ್ಟು ಮದ್ವೆಗೆ ಮಾಡ್ತಿದ್ದೀರಾ ಬಳೆ ಶಾಸ್ತ್ರ? ಇಲ್ಲಿರೋರಿಗೆ 2 ಈ ತಾಯಿಗೆ, ಮಗಳಿಗೆ, ಮೊಮ್ಮಗಳು 3 ಜನ ಕೊಡ್ತಿದ್ವಿ. 48 ವರ್ಷ ಮದ್ವೆಗೆ ಈ ಬಳೆ ಶಾಸ್ತ್ರಗಳಿಗೆ ಹೋಗಿದ್ದೀನಿ ನಮ್ಮ. ಅವತ್ತಿಂದ ಹೋಗಿದ್ದೀನಿ. ಅವತ್ತಿಂದ ಎಲ್ಲಿ ಗೆಪ್ಪ ಇಟ್ಕೊಳ್ಳಿ ನಾನು. ಅವತ್ತಿಂದ ಹೋಗಿ 48 ವರ್ಷ. ಅವಳು ಈಗ ನನ್ನ ಮಗಳು 2 ತಿಂಗಳು ತೆಲಿತದ. ಅವತ್ತಿಂದ ತೊಟ್ಟೆ. ಅವಳಿಗೆ ಇವತ್ತು 50 ವರ್ಷ. ಅವತ್ತಿಂದ ತೊಟ್ಟಿದ್ದೀನಿ. ಒಂದ್ ಊರಿಗೆ ಒಂದು 500-600 3 ತಲೆಗೆ ಬಳೆ ತೊಟ್ಟಿದ್ದೀನಿ. ಒಂದ್ ಊರಿಗೆ 500-600 ಆದ್ರೂ ತೊಟ್ಟಿದ್ದೀನಿ. 3 ತಲೆಗೂ ತೊಟ್ಟಿದ್ದೀನಿ, 2 ತಲೆಗೂ ತೊಟ್ಟಿದ್ದೀನಿ, ಚೌಟಿಲ್ ತೊಟ್ಟಿದ್ದೀನಿ. ಆಮೇಲೆ ಕುಮಾರಸ್ವಾಮಿ ಎತ್ತಿಗೆ ಮನೆ ಇಲ್ಲಿ ಮಂಡ್ಯದಲ್ಲಿ ಗೀತಮ್ಮ ಅವ್ರ ಮನೇಲಿ ತೊಟ್ಟಿದ್ದೀನಿ. ಬಂಗಾರಪ್ಪನ ಮನೇಲಿ ತೊಟ್ಟಿದ್ದೀನಿ. ನಾನು ನನ್ನ ಗಂಡ ಎಲ್ಲ ಏಕ ನಮ್ದಿದೆ. ಈಗ ಕಪ್ಪು ಬಳೆನೆ ತೊಡಸ್ತಾರಲ್ಲ, ಅದ್ರ ಅರ್ಥ ಏನು ಅಂತ ಹೇಳಿ. ಅದೇ ಶಾಶ್ವತ. ಅದೇ ಅಲ್ಲ, ಈಗ ಮದುವೆ ಹೆಣ್ಣಿಗೆ ಕಪ್ಪು ಬಳೆನೆ. ಈಗ ಹಸಿರು ಬಳೆಲ್ಲೂ ಬಳೆ ಅವ್ರ ಮರಾಠಿ ಅವ್ರ ಮತಕ್ಕದಂಗ. ಈಗ ಸೀರೆ ನಿಮ್ಗೆ ಬಳೆ ಮ್ಯಾಚು, ಸೀರೆ ಮ್ಯಾಚು, ನಾವು ಮ್ಯಾಚು ಅಂತೀವಲ್ಲ, ಹಂಗೆ ಅವ್ರದ್ದು ಹಸಿರು ಬಳೆ ಅವ್ರಿಗೆ. ಇನ್ನೆಲ್ಲ ನಮ್ಮ ಕುಲಿಯ ಜಾತಿಗಳು ಇದೇ ಶ್ರೇಷ್ಠ. ಕಂಕಣ ಬಳೆನೆ. ಅದ್ರ ಮುಂದೆ ಯಾವ್ದಲ್ಲ. ಲಕ್ಷ ಬಿಚ್ಚಿ ಮಾಡ್ತೀವಿ, ಕೋಟಿನ ಮುಚ್ಚಿ ಮಡಗ್ತೀವಿ, ಸ್ಯಾರಿನ ಮುಡ್ಚಿ ಮಡಗ್ತೀವಿ. ಇದೇನಿಲ್ಲ. ಅವತ್ತಿನ ಟೈಮ್ ಬೇಕಿದ್ರೆ ಬೇಕೇ ಬೇಕಿದ್ರು. ಕಪ್ಪು ಬಳೆನು ಶಾಸ್ತ್ರ ಬಳೆ ಹಿರೀಕರಿಂದ ಆಗಿರುತ್ತೆ. ನಮ್ಮಿಂದ ನಿಮ್ಮಿಂದ ಆಗಿರೋದಲ್ಲ, ಹಿರೀಕರಿಂದ ಆಗಿರೋದು. ಈ ಅಜ್ಜಿಗೆ ಬಳೆ ತೊಡ್ಸೋ ಶಾಸ್ತ್ರದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಅವಾಗ ನಮ್ಮ ಅಮ್ಮಂಗ್ ಬಳೆ ತೊಡ್ಸಿದ್ದು ಇವ್ರೆ. ಇವಾಗ ನಮ್ಮ ಮಾವನ ಮಗಳಿಗೂ ಬಳೆ ತೊಡಿಸ್ತಿರೋದು ಇವ್ರೆ. ಬಳೆ ಶಾಸ್ತ್ರ ಮುಗೀತು, ಹೊಟ್ಟೆ ತಾಳ ಆಗ್ತಿದೆ, ತಿಂಡಿ ತಿನ್ನೋಣ ಅಂತ ಹೋದೆ. ನಮ್ಮತ್ತೆ ತಿಂಡಿಗೆ ಮಾಡಿದ್ದು ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ. ಏನ್ ಕಾಂಬಿನೇಷನ್ ಅಲ್ವಾ? ನನಗೆ ತಿಂಡಿ ತಿಂದು ಹೊಟ್ಟೆ ತುಂಬ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಿಂಡಿ ತಿಂದವ್ರ ಕಮೆಂಟ್ ಕೇಳಂತೂ ನಗು ಬಂತು. ನೋಡಿ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮಾಡಿರೋದು ಇವ್ರೆ. ಒಂದು ಚೆನ್ನಾಗಿಲ್ಲ. ಆದ್ರೆ
ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹುಳಿಯನ್ನ ಅಂತಲ್ಲ, ಪುಳಿಯೋಗರೆ ಅಂತೆ. ಅದು ಏನು ಅಂತ ಗೊತ್ತಾಯ್ತಾ ಇಲ್ಲ. ಚಿತ್ರಾನ್ನ ಅಂತ ಹೆಸರಿಟ್ಟವ್ರಷ್ಟೇ, ಅದು ಚಿತ್ರಾನ್ನ ಥರ ಇಲ್ಲ. ಮದ್ವೆ ಹುಡುಗಿ ನಾಚ್ಕೊತಾಳ. ಮದ್ವೆ ಹುಡುಗಿ ಫೇಮಸ್. ಇವ್ರು ನೆಕ್ಸ್ಟ್ ಯೂಟ್ಯೂಬರು. ಖಾಲಿ ತಟ್ಟೆ ಯಾವ ಇವೆಲ್ಲ ಸುಧಾಂಟಿ ಮೊಸರನ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಟೇಸ್ಟಿ ಆಗಿದೆ ಅಂತೆ ಮೊಸರನ್ನ. ನಾವು ತಿಂದ ಹೋಗಿದೆ, ಟೇಸ್ಟ್ ಎಲ್ಲ ಹೊಟ್ಟಾಯ್ತು. ಇವ್ರು 2 ಪ್ಲೇಟ್ ತಿಂದವ್ರೆ. ಇವನು ಯೂಟ್ಯೂಬರ್ ಫ್ರೆಂಡ್. ಇಂಥ ವಿಡಿಯೋ ಎಲ್ಲ ಬಿಟ್ಬಿಟ್ಟು ಯಾವ್ದೋ ಬಾಳೆಶಾಸ್ತ್ರದ ವಿಡಿಯೋ ಮಾಡ್ಕೊಂಡು ನಿಂತಿರ್ತಾನೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ತಿಂಡಿ ಆದ್ಮೇಲೆ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿದ್ರಿಂದ ಒಂದು ಮೆಮೊರಿ ಆಗ್ಲಿ ಅಂತ ಒಂದು ರೀಲ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಮಂಟಪ ಅಂತಾರೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಮಂಟಪಕ್ಕೆ ಅಂತ ಮಾಡು. A few moments later. ಯಾವ ಇವೆಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್ ನೋಡಿ, ಇದೇ ಮದ್ವೆ ಹುಡುಗಿಯವರ ಮನೆ. ಸೊ ಬನ್ನಿ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಒಳಗಡೆ ಹೋಗಿ ನೋಡೋಣ. ಸೊ ಅಂಜು, ಮುಗಿತಾ ಟೀ ಕೆಲ್ಸ? ಇನ್ನು ಮೇಲ್ಗಡೆ ಅವ್ರಿಗೆ ಕೊಡ್ಬೇಕು ಟೀ. ಮಾಡಿದ್ರಿ ಬೆಳಗ್ಗೆಯಿಂದ? ದಾಲೆ ಎಷ್ಟು ಒಂದು 7ನೇ ಸಲ ಏನೋ ಮಾಡ್ತೀನಿ ಈಗ. ಮಾಡಿದರೆ ಇದು ಜಸ್ಟ್ ಇನ್ನೊಂದು 50% ಅಷ್ಟೇ ಆಗಿರೋದು. ಇನ್ನ ಒಂದು 50% ಬಾಕಿ ಇದೆ. ಒಂದಿನ ನನ್ನ ಕೈಲಿ ಆಯ್ತಾ ಇಲ್ಲ. 20 ಸಲ ಮಾಡ್ಬೋದು. ಇನ್ನ ಮದ್ವೆ ಮುಗಿಯೋಷ್ಟರಲ್ಲಿ ಇವಳು ಟೀ ಗರ್ಲ್ ಅಂತ ಹೆಸರು ಹೇಳ್ತೀವಿ, TG. ಇಲ್ಲಾಂದ್ರೆ ಟೀ ಕಾಫಿ ಕಾಫಿ ಯಾರಿಗೆ ಟೀ ಕಾಫಿ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ, ಚೆನ್ನಾಗಿ ಟೇಸ್ಟ್. 10 rupees ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನ ಇಂಥ ಪುಂಗಿ ಗಿರಾಕಿಗಳ. ನಿಮ್ ಮದ್ವೆಗೆ ಯಾರಿಗಾದ್ರು ಟೀ ಮಾಡೋಕೆ ಕಾಂಟ್ರಾಕ್ಟ್ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರೆಸಿನ್ ಆರ್ಟ್ ಬೈ ಸ್ಪಂದನ ಅಂತ ಇವ್ರದ್ದು Instagram ಪೇಜ್ ಇದೆ. ಸೊ ಅಲ್ಲೋಗಿ ರೀಚ್ ಔಟ್ ಆದ್ರೆ ಒಂದ್ ದಿನಕ್ಕೆ ಬೇಕಾದ್ರೆ ಬಾರ್ಗಿಗೆ ಬರ್ತಾರೆ ಟೀ ಮಾಡಕ್ಕೆ. ಇವಳು ಹುಡುಗಿ ತಂಗಿ ಪಾಪ ತುಂಬಾ ಏನೋ ಇವತ್ತು ಎಕ್ಸಾಮ್ ಇತ್ತು, ಅವಳು ಬಳೆಶಾಸ್ತ್ರಕ್ಕೆ ಇರ್ಲೇ ಇಲ್ಲ. ಇವಾಗ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ದಾಳೆ. ಮಾತೇ ಇಲ್ಲ. ಸೊ ಮದ್ವೆ ಹುಡುಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ಔಟ್ಫಿಟ್ ಅಲ್ಲಿ ರೆಡಿ ಆಗಿದ್ದಾರೆ. ಇವನೊಬ್ಬ ಎಲ್ಲಾರ ಹತ್ರ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ್ ಹೇಳ್ತಾವಳ ಅವಳ ಎಕ್ಸ್ಪೀರಿಯನ್ಸ್. ಅವಳೇ ತಾನೇ ಏನೋ ಶಾಸ್ತ್ರ ಮಾಡಿಸ್ಕೊಂಡಿದ್ದೀಗ. ಸೊ ಇವಾಗ ಮದ್ವೆ ಹುಡುಗಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಚೆನ್ನಾಗಿತ್ತು ಬಿಡು. ಏನ್ ಅನ್ನಿಸ್ತು ಹೇಳು, ಅಷ್ಟು ಜನ ಬಂದಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇದು ನಿಂಗೆ ಹಾಕ್ತೀನಿ, ಏನು ಅನ್ನಿಸ್ಲಿಲ್ಲ ಅಂತ.